ಮಾಡ್ಬೇಕು. ಆದ್ರೆ ಅವರು ದೇವಿನ ಮದ್ವೆ ಆಗ್ಬಾರ್ದು. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ಅಂತವ್ರು ಯಾರೇ ಸಿಗ್ತಾರೆ? ಯಾರು ಸಿಗಲ್ಲ ಬಿಡು. ಅಂತವ್ರನ್ನ ನಾವೇ ಸೆಟ್ ಮಾಡ್ಬೇಕು ಅಷ್ಟೇ. ಏನ್ ಹೇಳ್ದೆ ಮತ್ತೆ ಹೇಳು. ಅಂತವ್ರನ್ನ ಯಾರನ್ನಾದ್ರೂ ನಾವೇ ಸೆಟ್ ಮಾಡ್ಬೇಕು ಅಂತ ಹೇಳಿದೆ. ಏನದು ಮತ್ತೆ ಹೇಳು. ಏನೇ ರಿಪೀಟ್ ಮೂಡ್ ನಲ್ಲಿ ಕೇಳ್ತಿದ್ಯಾ? ಹಂಗ ಯಾರನ್ನಾದ್ರೂ ನಾವೇ ಸೆಟ್ ಮಾಡ್ಬೇಕು ಅಂತ ಹೇಳ್ದೆ. ವೆರಿ ಗುಡ್ ಐಡಿಯಾ, ಸೂಪರ್ ಐಡಿಯಾ. ಅಂತವ್ರನ್ನ ನಾವೇ ಸೆಟ್ ಮಾಡಿದ್ರೆ ಆಯ್ತು. ಏಯ್, ಮಟನ್ ಬಿರಿಯಾನಿಗೆ ಆಸೆ ಪಟ್ಟು ಸುಮ್ನೆ ಒಂದ್ ಮಾತೆ ಹೇಳ್ದೆ ಕಣೆ. ಇಲ್ಲ ಕಣೆ, ಇದೇ ಕರೆಕ್ಟ್ ಆದ ಐಡಿಯಾ. ಅದಕ್ಕೆಲ್ಲ ಈಗ ಯಾರಿಗೆ ಸಿಗ್ತಾರೆ ಪರಿ? ಹುಡುಕ್ಬೇಕು, ಹುಡುಕಿ ಒಪ್ಪಿಸ್ಬೇಕು. ನಾವೇ ಒಬ್ಬ ವ್ಯಕ್ತಿನ ಫಿಕ್ಸ್ ಮಾಡಿ ದೇವಿಗೆ ಮ್ಯಾಚ್ ಮಾಡ್ಬೇಕು. ಅವಾಗ ದೇವಿನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬೇಕು. ಆದ್ರೆ ಮದ್ವೆ ಆಗ್ಬಾರ್ದು. ಅವಾಗ್ಲೇ ನೋಡು, ನಮ್ಮ ಅಪ್ಪ ಅಮ್ಮ ಸುಮ್ನೆ ಇರ್ತಾರೆ. ಏಯ್, ಅದು ರಿಸ್ಕ್ ಕಣೆ. ಬರೋ ಹುಡುಗನಿಗೆ ದೇವಿ ಇಷ್ಟ ಆಗಿ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡಿದ್ರೆ? ಹಾಗೆ ಹೇಳ್ದೆ ಇರೋ ಒಳ್ಳೆ ಹುಡುಗನ್ನ ನಾವು ನೋಡಿ ಫಿಕ್ಸ್ ಮಾಡ್ಬೇಕು. ಖಂಡಿತ ನಾವ್ ಅನ್ಕೊಂಡಿರೋ ಹುಡುಗ ನಮಗೆ ಸಿಗಲ್ಲ. ಸಿಕ್ಕಾಯ್ತು ಕಣೆ. ಯಾರೇ ಅದು? ಇವನಾ? ನಾನ್ ಡಿಸೈಡ್ ಮಾಡಾಯ್ತು. ನಾವೀಗ ಹುಡುಕ್ತಾರ ಹುಡುಗ ಇವನೇ. ಹಲೋ ಮಗ, ಫೋನ್ ಪಿಕ್ ಮಾಡಲ್ಲ ಕಣೋ. ಹಲೋ, ಯಾರು? ನಾನ್ ಅರ್ಜುನ್ ರೀ. ಓ, ನೀನಾ? ಏನ್ ಪರಿ, ನಾನ್ ಕಾಲ್ ಮಾಡಿದ್ರೆ ನೀವು ಕಟ್ ಮಾಡ್ತೀರಾ? ಏನಾದ್ರೂ ಮುಖ್ಯವಾದ ಕೆಲಸದಲ್ಲಿದ್ದೀರಾ? ಹಾ, ಹಾಗೇನಿಲ್ಲ, ಪರವಾಗಿಲ್ಲ. ನಾನು ಇವಾಗ ತಾನೇ ಫ್ರೀ ಆದೆ. ನೀನ್ ಹೇಳು, ಏನ್ ವಿಷಯ? ಏನ್ ನೀವು ಫಂಕ್ಷನ್ ಅಲ್ಲಿ ಹೇಳ್ದೆ ಕೇಳ್ದೆ ಮಧ್ಯದಲ್ಲೇ ಹೋಗ್ಬಿಟ್ರಿ? ಅದಾ, ತುಂಬಾ ಟೆನ್ಷನ್. ದಿಢೀರಾಗಿ ಫೈರ್ ಆಕ್ಸಿಡೆಂಟ್ ಆಯ್ತು. ಅದೇ ಏನೇನೋ ಆಗೋಯ್ತು. ಹೌದು, ನೀವೀಗ ಎಲ್ಲಿದ್ದೀರಾ? ಹಾ, ನೀನು ರೆಗ್ಯುಲರ್ ಆಗಿ ಡ್ರಾಪ್ ಮಾಡ್ತೀಯಲ್ವಾ, ಆ ಜಾಗದಲ್ಲೇ ನಿಂತಿದ್ದೀನಿ. ಯಾಕೆ? ಹೌದಾ, ನಾನು ಪಕ್ಕದ ರೋಡಲ್ಲೇ ಇದ್ದೀನಿ ರೀ. ನಿಮ್ಮನ್ನ ಮೀಟ್ ಮಾಡೋಣ ಅಂತ. ಹೌದಾ, ಸೇಮ್ ಪಿಂಚ್. ನಾನು ನಿನ್ನ ಮೀಟ್ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಹೌದಾ? ನೀವು ನನ್ನ ಮೀಟ್ ಮಾಡ್ಬೇಕಂತಿದ್ರಾ? ಯಾಕೆ? ನೀನ್ ನನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಹಾಗೆ ನಾನ್ ಅನ್ಕೊಳ್ಬಾರ್ದಾ? ಸೂಪರ್. ಫಂಕ್ಷನ್ ಟೈಮಲ್ಲಿ ನನ್ನ ರೂಮಿಗೆ ಬಂದು ನನ್ನ ನೋಡ್ಬೇಕು ಅನ್ಕೊಂಡಿದ್ರೆ, ಈಗಲೂ ನನ್ನ ನೋಡ್ಬೇಕು ಅನ್ಕೊಂಡಿದ್ದೀರಾ? ಇದೆಲ್ಲ ನಿಜನಾ ಸುಳ್ಳ ಅಂತಾನೆ ಗೊತ್ತಾಗ್ತಿಲ್ಲ. ನೋಡ್ತಾ ಇದೆ. ಹೌದು, ನಿಜಾನೇ. ಹೌದು ರೀ, ಇದು ನಿಜಾನೇ ರೀ. ಏನೋ ರೀನಾ, ಏನಿದು ಸಡನ್ ಆಗಿ ಇಷ್ಟೊಂದು ಮರ್ಯಾದೆ? ಮೊದ್ಲೆಲ್ಲ ನಾನು ಹೋಗು ಬಾ ಅಂತ ಕರೀತಾ ಇದ್ದೆ. ಆದ್ರೆ ಎಂಗೇಜ್ಮೆಂಟ್ ನಲ್ಲಿ ನಿಮ್ನ ಬೌನ್ಸರ್ ಆಗಿ ನೋಡಿದ್ಮೇಲೆ ನಿಮ್ ಮೇಲೆ ತುಂಬಾ ಮರ್ಯಾದೆ ಬಂತು ರೀ. ಅದಕ್ಕೆ ಹೋಗಿ ಬನ್ನಿ ಅಂತ ಕರಿತಿದ್ದೀನಿ. ಅಯ್ಯೋ, ಬೇಡ. ಆ ಬಾ ಹೋಗು ಅನ್ನೋದ್ರಲ್ಲಿರೋ ಪ್ರೀತಿ, ಸಲಿಗೆ, ಅಟ್ಯಾಚ್ಮೆಂಟು ಹೋಗಿ ಬನ್ನಿ ಅನ್ನೋದ್ರಲ್ಲಿ ಇರಲ್ಲ. ಹೌದಾ? ಸ್ವಲ್ಪ ಇಂಪ್ರೂವ್ ಆಗೋಣ ಅಂತ ನೋಡಿದ್ರೆ ನೀವ್ ಬಿಡ್ತಿಲ್ವಲ್ಲ. ನೀವು ಪದೇ ನೋಡ್ಬೇಕು ಅನ್ಕೊಳ್ಳೋದ್ರಲ್ಲಿ ಮಾತ್ರ ಇಂಪ್ರೂವ್ ಆದ್ರೆ ಸಾಕು. ಅದೇ ನನ್ನ ಭಾಗ್ಯ. ಹಾಗಾದ್ರೆ ನೀನು ಇನ್ಮೇಲೆ ನನ್ನ ಸಲ್ಗೆಯಿಂದ ಪ್ರೀತಿಯಿಂದ ಕರಿಬೇಕು, ಓಕೆನಾ? ಡಬಲ್ ಓಕೆ. ಸರಿ, ಇವಾಗ ಹೇಳು, ಯಾಕೆ ನನಗೆ ಕಾಲ್ ಮಾಡ್ದೆ? ನಾನ್ ನಿನ್ನ ಈಗ್ಲೇ ನೋಡ್ಬೇಕು. ನೀನ್ ಅಲ್ಲೇ ಇದ್ರೆ ನಾನು ಇವಾಗ್ಲೇ ಬಂದ್ಬಿಡ್ತೀನಿ. ಸರಿ ಅರ್ಜುನ್, ಓಕೆ. ಏಯ್, ಏನಾಯ್ತು ಮಗ? ನಾನು ಅವಳು ನೆನ್ಸ್ಕೊಳ್ತಿರೋ ಹಾಗೆ ಅವಳು ನನ್ನ ನೆನ್ಸ್ಕೊತಾ ಇದ್ದಾಳೆ. ಹಿಂಗ್ ಹೋಗಿ ಬಂದ್ಬಿಡ್ತೀನಿ. ಈ ರಾತ್ರಿ ಹೊತ್ತಲ್ಲ. ಬಿಡ ಮಗ, ಹೇಳ. ಸ್ಟೇಷನ್, ಬಸ್ ಸ್ಟೇಷನ್, ಟಿವಿ ಸ್ಟೇಷನ್ ಅಂಡ್ ಲವ್ ಸ್ಟೇಷನ್, ಇದೆಲ್ಲ 24 ಗಂಟೆ ಓಪನ್ ಇದ್ರೇನೆ ಕಣ ಚಂದ. ನಾನು ಬರ್ತೀನಿ ಮಗ. ಅಯ್ಯೋ, ಇವನೊಬ್ಬ. ಏನೇ ಬರ್ತೀನಿ ಅಂತ ಒಪ್ಕೊಂಡ? ಹೌದು, ಒಂದ್ ಬಾಯ್ಲರ್ ಕೋಳಿ ಅದೇ ಓಡ್ ಬಂದು ಚಿಕನ್ ಅಂಗಡಿ ಮುಂದೆ ನಿಲ್ತೀನಿ ಅಂತ ಆಸೆಯಿಂದ ಕೇಳ್ತಿದ್ರೆ ಅದನ್ನ ನಾವೇನ್ ಮಾಡ್ಬೇಕು ಹೇಳು? ಬಿರಿಯಾನಿ. ಬಾ, ನಮ್ಮ ಅಡ್ಡಕ್ಕೆ ಹೋಗೋಣ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹೋದೆ ನಾನು ತುಂಬ ಹೇಳಿಸಿ.
ನೀನ್ ಹಸುವಾಗ್ತಿದೆ ಸ್ವಲ್ಪ ಕಣೆ ಕಂಟ್ರೋಲ್ ಮಾಡ್ಕೊಳೆ. ಇನ್ನೇನ್ ಬಂದ್ಬಿಡ್ತಾನೆ. ಅವನ್ ಜೊತೆ ಮಾತಾಡ್ಕೊಂಡು ಹೋಗೋಣ. ಏಯ್ ಕಾಲ್ಗಜ್ಜೆ.